ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮೊದಲನೇ ಮಹಾಯುದ್ಧ ಅಂದರೆ ವರ್ಲ್ಡ್ ವಾರ್ 1 ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಫ್ರೆಂಡ್ಸ್, ಇದು ಮಾನವ ಇತಿಹಾಸದ ಅತ್ಯಂತ ವಿನಾಶಕಾರಿ ಘಟನೆಗಳಲ್ಲಿ ಒಂದು. ಈ ಯುದ್ಧವು ಜುಲೈ 28, 1914ರಂದು ಪ್ರಾರಂಭವಾಗಿ ನವೆಂಬರ್ 11, 1918ರವರೆಗೆ ನಡೆಯಿತು. ಸುಮಾರು 4 ವರ್ಷಗಳಿಗೂ ಹೆಚ್ಚು ಕಾಲ ನಡೆದ ಈ ಯುದ್ಧವನ್ನು ಮಹಾಸಮರ ದಿ ಗ್ರೇಟ್ ವಾರ್ ಎಂದು ಕರೆಯಲಾಗುತ್ತದೆ. ಈ ಯುದ್ಧದಲ್ಲಿ ಪ್ರಪಂಚದ ರಾಷ್ಟ್ರಗಳು 2 ಗುಂಪುಗಳಾಗಿ ವಿಭಜನೆಗೊಂಡಿದ್ದವು. ಒಂದನೆಯದು ಮಿತ್ರ ರಾಷ್ಟ್ರಗಳು, ಎರಡನೆಯದು ಕೇಂದ್ರ ಶಕ್ತಿಗಳು. ಕೇಂದ್ರ ಶಕ್ತಿಗಳು ಅಂದರೆ ಜರ್ಮನಿ, ಆಸ್ಟ್ರಿಯಾ ಹಂಗೇರಿ ಮತ್ತು ಒಟ್ಟೋಮನ್ ಸಾಮ್ರಾಜ್ಯ ಅಂದರೆ ಟರ್ಕಿ. ಮಿತ್ರ ರಾಷ್ಟ್ರಗಳಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ, ಇಟಲಿ ಮತ್ತು ಅಮೆರಿಕ. ಯುದ್ಧಕ್ಕೆ ಪ್ರಮುಖ ಕಾರಣಗಳು ಏನೆಂದರೆ ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ ಡ್ಯೂಕ್ ಫ್ರಾಂಚ್ ಫರ್ಡಿನಾಂಡ್ ಅವರ ಹತ್ಯೆ. ಅವರನ್ನು ಸರ್ಬಿಯಾದ ಒಬ್ಬ ಕ್ರಾಂತಿಕಾರಿ ಹತ್ಯೆ ಮಾಡಿದ್ದು ಯುದ್ಧಕ್ಕೆ ನಾಂದಿ ಹಾಡಿತು. ಇನ್ನೊಂದು ಕಡೆ ಪ್ರಬಲ ರಾಷ್ಟ್ರಗಳು ತಮ್ಮ ವಸಾಹತುಗಳನ್ನು ವಿಸ್ತರಿಸಲು ನಡೆಸಿದ ಪೈಪೋಟಿ. ಮೂರನೆಯದು ಯುರೋಪಿನ ರಾಷ್ಟ್ರಗಳ ನಡುವೆ ನಡೆದ ಶಸ್ತ್ರಾಸ್ತ್ರಗಳ ಸಂಗ್ರಹದ ಸ್ಪರ್ಧೆ. ಕೊನೆಯದ್ದು ರಾಷ್ಟ್ರಗಳ ನಡುವೆ ರಹಸ್ಯವಾಗಿ ಮಾಡಿಕೊಂಡಿದ್ದ ರಕ್ಷಣಾತ್ಮಕ ಒಪ್ಪಂದಗಳು. ಇದಾಗಿತ್ತು ಯುದ್ಧಕ್ಕೆ ಮುಖ್ಯ ಕಾರಣ. ಯುದ್ಧದ ಆರಂಭದಲ್ಲಿ ಅಮೆರಿಕ ತಟಸ್ಥವಾಗಿತ್ತು. ಆದರೆ 2 ಮುಖ್ಯ ಕಾರಣಗಳಿಂದಾಗಿ 1917ರಲ್ಲಿ ಮಿತ್ರ ರಾಷ್ಟ್ರಗಳ ಪರವಾಗಿ ಯುದ್ಧಕ್ಕೆ ಇಳಿಯಿತು. ಇನ್ನೊಂದು ಕಡೆ ಅಮೆರಿಕದ ವಿರುದ್ಧ ಯುದ್ಧ ಮಾಡಲು ಜರ್ಮನಿಯು ಮೆಕ್ಸಿಕೋಗೆ ರಹಸ್ಯ ಸಂದೇಶ ಕಳಿಸಿತ್ತು. ಇದನ್ನು ಪತ್ತೆ ಹಚ್ಚಿದ ಅಮೆರಿಕ ಕೋಪಗೊಂಡು ಯುದ್ಧ ಘೋಷಿಸಿತು. ಅಮೆರಿಕದ ಆಗಮನದಿಂದ ಮಿತ್ರ ರಾಷ್ಟ್ರಗಳಿಗೆ ಹೊಸ ಸೈನ್ಯ, ಹಣ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳ ಬಲ ಸಿಕ್ಕಿತು. ಇದು ಯುದ್ಧದ ದಿಕ್ಕನ್ನೇ ಬದಲಿಸಿತು. ಸಬ್ಮರೀನ್ ದಾಳಿ. ಜರ್ಮನಿಯ ಜಲಾಂತರ್ಗಾಮಿ ನೌಕೆಗಳು ಅಮೆರಿಕದ ಪ್ರಯಾಣಿಕರಿದ್ದ ಲುಸಿಟಾನಿಯಾ ಎಂಬ ಹೆಸರಿನ ಬ್ರಿಟಿಷ್ ಹಡಗನ್ನು ಮುಳುಗಿಸಿದವು. ಇದರಿಂದ ಅನೇಕ ಅಮೆರಿಕನರು ಸಾವನ್ನಪ್ಪಿದ್ದರು. ಈ ಯುದ್ಧದಲ್ಲಿ ಸುಮಾರು 1.5 ಕೋಟಿಗೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಜರ್ಮನಿ ಸೋಲಿಗೆ ಶರಣಾದ ನಂತರ ಫ್ರಾನ್ಸಿನ ವರ್ಸೇಲ್ಸ್ ಅರಮನೆಯಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದನ್ನು ವರ್ಸೇಲ್ಸ್ ಒಪ್ಪಂದ ಎಂದು ಕರೆಯಲಾಯಿತು. ಇದು ಜರ್ಮನಿಗೆ ತುಂಬ ಅವಮಾನವಾಗಿತ್ತು. ಇದು 1919ರಲ್ಲಿ ಜರ್ಮನಿಯ ಮೇಲೆ ಹೇರಲಾದ ಅತ್ಯಂತ ಕಠಿಣವಾದ ಒಪ್ಪಂದವಾಗಿತ್ತು. ಅದಲ್ಲದೆ ಆಸ್ಟ್ರಿಯಾ ಹಂಗೇರಿ ಮತ್ತು ಒಟ್ಟೋಮನ್ ಸಾಮ್ರಾಜ್ಯಗಳು ಪತನಗೊಂಡು ಪೋಲೆಂಡ್, ಜೆಕೊಸ್ಲೋವಾಕಿಯಾದಂತಹ ಹೊಸ ದೇಶಗಳು ಉದಯಿಸಿದವು. ಯುದ್ಧ ನಡೆಯುತ್ತಿರುವಾಗಲೇ 1917ರಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ರಷ್ಯನ್ ರಿವೊಲ್ಯೂಷನ್ ಆರಂಭವಾಯಿತು. ದೇಶದ ಒಳಗಿನ ಪರಿಸ್ಥಿತಿ ಹದಗೆಟ್ಟಿದ್ದರಿಂದ ರಷ್ಯಾ ಯುದ್ಧದಿಂದ ಮಧ್ಯದಲ್ಲೇ ಹಿಂದೆ ಸರಿಯಬೇಕಾಯಿತು. 1918ರಲ್ಲಿ ಜರ್ಮನಿಯ ಸೋಲಿನೊಂದಿಗೆ ಯುದ್ಧ ಕೊನೆಗೊಂಡಿತು. ಸೈನಿಕರು ನೆಲದೊಳಗೆ ಉದ್ದನೆಯ ಕಂದಕಗಳನ್ನು ತೋಡಿ ಅಲ್ಲಿಯೇ ತಿಂಗಳುಗಟ್ಟಲೆ ವಾಸಿಸುತ್ತಾ ಯುದ್ಧ ಮಾಡುತ್ತಿದ್ದರು. ಇದು ಕಂದಕ ಯುದ್ಧ ಎಂದು ಕರೆಯಲ್ಪಟ್ಟಿತು. ಮೊದಲ ಬಾರಿಗೆ ಟ್ಯಾಂಕುಗಳು, ಯುದ್ಧ ವಿಮಾನಗಳು ಮತ್ತು ವಿಷನಿಲಗಳನ್ನು ಬಳಸಲಾಯಿತು. ಈ ಸಮಯದಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ಕಾರಣ ಸುಮಾರು 13 ಲಕ್ಷ ಭಾರತೀಯ ಯೋಧರು ಬ್ರಿಟನ್ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಸುಮಾರು 74,000 ಭಾರತೀಯ ಯೋಧರು ಪ್ರಾಣತ್ಯಾಗ ಮಾಡಿದ್ದರು. ಅವರ ನೆನಪಿಗಾಗಿ ದೆಹಲಿಯಲ್ಲಿ ಇಂಡಿಯಾ ಗೇಟನ್ನು ನಿರ್ಮಿಸಲಾಗಿದೆ. ಈಗ ಕೂಡ ಆ ಇಂಡಿಯಾ ಗೇಟ್ ನೋಡಲು ತುಂಬ ಚೆನ್ನಾಗಿದೆ. ಇದೆಷ್ಟಾಗಿತ್ತು ಫ್ರೆಂಡ್ಸ್, ಮೊದಲ ಮಹಾಯುದ್ಧದ ಸಂಕ್ಷಿಪ್ತ ವಿವರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಬಾಯ್ ಬಾಯ್.